ಒಂದು ದಿನ ಭಗವಾನ್ ವಿಷ್ಣು ಶಿವನಿಗೆ ಭೇಟಿಯಾಗುವುದಕ್ಕೆ ಅಂತ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇರ್ತಾರೆ. ಭಗವಾನ್ ವಿಷ್ಣು ಅವರ ವಾಹನವಾದ ಗರುಡದ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇರ್ತಾರೆ. ಜೋರಾದ ಗಾಳಿ, ಇಂಪಾದ ವಾತಾವರಣ. ಅಂತಹ ವಾತಾವರಣದಲ್ಲಿ ಭಗವಾನ್ ವಿಷ್ಣು ಗರುಡನ ಮೇಲೆ ಕೂತ್ಕೊಂಡು ಶಿವನ ಭೇಟಿಗಾಗಿ ಹಾತೊರಿತಾ ಇರ್ತಾರೆ. ಗರುಡ ಆ ಸುಂದರ ವಾತಾವರಣವನ್ನು ಕಣ್ತುಂಬಿಕೊಂಡು ಮನಸ್ಸಿನಲ್ಲಿ ಆನಂದವನ್ನು ಅನುಭವಿಸ್ತಾ ಇರುತ್ತೆ. ಭಗವಾನ್ ವಿಷ್ಣು ಕೈಲಾಸ ಪರ್ವತವನ್ನು ಹೋಗಿ ತಲುಪ್ತಾರೆ. ಕೈಲಾಸ ಪರ್ವತ ತಲುಪಿದ ತಕ್ಷಣವೇ ಭಗವಾನ್ ವಿಷ್ಣು ಗರುಡನ ಮೇಲಿಂದ ಇಳಿದು ಶಿವನ ಭೇಟಿಗಾಗಿ ಅಂತ ಹೋಗ್ತಾರೆ. ಗರುಡ ಅಲ್ಲೇ ನಿಂತ್ಕೊಂಡು ಮತ್ತೆ ಭಗವಾನ್ ವಿಷ್ಣುವಿಗಾಗಿ ಕಾಯ್ತಾ ಕುಳಿತಿರುತ್ತೆ. ಗರುಡ ಕೈಲಾಸ ಪರ್ವತದಲ್ಲಿನ ವಾತಾವರಣವನ್ನು, ಅಲ್ಲಿನ ತಂಪಾದ ಗಾಳಿಯನ್ನು, ಅಲ್ಲಿನ ಪ್ರಕೃತಿಯನ್ನು ಕಣ್ತುಂಬಿ ನೋಡಿಕೊಂಡು ಮನಸ್ಸಿನಲ್ಲಿ ತುಂಬ ಸಮಾಧಾನ ಪಟ್ಕೊಂಡಿರತ್ತೆ. ತುಂಬ ಆನಂದದಿಂದ ಆ ಕ್ಷಣಗಳನ್ನು ಅನುಭವಿಸ್ತಾ ಇರತ್ತೆ. ಆಗ ಗರುಡನ ಕಣ್ಣಿಗೆ ಬಿದ್ದಿದ್ದೆ ಅಲ್ಲಿದ್ದ ಸಾವಿರಾರು ಚಿಟ್ಟೆಗಳ ಆನಂದದಿಂದ ಕುಣಿತಾ ಇರುವುದು. ಆ ಚಿಟ್ಟೆಗಳು ತುಂಬಾ ಸಂತೋಷದಿಂದ ಕಾಲವನ್ನು ಕಳೀತಾ ಇತ್ತು. ಚಿಟ್ಟೆಗಳೆಲ್ಲವೂ ತಮ್ಮ ತಮ್ಮ ಸಂಗಾತಿಗಳೊಂದಿಗೆ ಸಂತೋಷದಿಂದ ಅಲ್ಲಿ ಕಾಲವನ್ನು ಕಳೀತಾ ಇತ್ತು. ಆ ದೃಶ್ಯ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು. ಅಂತಹ ಸಂದರ್ಭದಲ್ಲಿ ಆ ಗರುಡಗೆ ತುಂಬಾ ಆನಂದವಾಗುತ್ತೆ. ಆ ಕ್ಷಣವನ್ನು ನೋಡಿ, ಇದೆಂತಹ ವಾತಾವರಣ, ಆ ಚಿಟ್ಟೆಗಳು ಎಷ್ಟೊಂದು ಅದ್ಭುತವಾಗಿವೆ, ಎಷ್ಟೊಂದು ಆನಂದದಿಂದ ಆ ಚಿಟ್ಟೆಗಳು ಕಾಲ ಕಳೀತಾ ಇವೆ. ಆಹಾ, ಈ ಮನಮೋಹಕ ದೃಶ್ಯವನ್ನು ನೋಡಲು ನಾನು ಇಲ್ಲಿಗೆ ಬಂದಿರುವೆ, ಇದು ನನ್ನ ಪುಣ್ಯ. ಹೀಗೆ ಗರುಡ ಮನಸ್ಸಿನಲ್ಲಿ ಅನ್ಕೋತಾ ಖುಷಿಯನ್ನು ಪಟ್ಕೋತಾ ಇರುತ್ತೆ. ಆ ಕ್ಷಣದಲ್ಲಿ ಅಲ್ಲಿ ಯಮನ ಆಗಮನವಾಗತ್ತೆ. ಯಮ ಶಿವನ ಭೇಟಿಗಾಗಿ ಅಲ್ಲಿ ಬರ್ತಾನೆ. ಆಗ ಯಮನ ಕಣ್ಣಿಗೆ ಬಿದ್ದಿದ್ದೆ ಆ ಚಿಟ್ಟೆಗಳ ಸಂಭ್ರಮ. ಆ ಚಿಟ್ಟೆಗಳ ಸಂಭ್ರಮವನ್ನು ಯಮ ಒಂದು ವಿಚಿತ್ರವಾದ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಯಮನ ಆ ರೀತಿಯನ್ನು ನೋಡಿದ ಆ ಗರುಡಗೆ ತುಂಬಾ ಭಯ ಆಗತ್ತೆ. ಇದೇನಪ್ಪ, ಯಮನ ಕಣ್ಣುಗಳು ಈ ಚಿಟ್ಟೆ ಮೇಲೂ ಬಿದ್ವಾ? ಹಾಗಾದರೆ ಈ ಚಿಟ್ಟೆಗಳ ಅಂತ್ಯದ ಸಮಯ ಬಂದಾಯಿತು. ಈ ಚಿಟ್ಟೆಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾವನ್ನಪ್ತವೆ. ಯಾವುದೇ ಕಾರಣಕ್ಕೂ ಹೀಗಾಗಲು ನಾವು ಬಿಡಬಾರ್ದು ಅಂತ ಗರುಡ ಮನಸ್ಸಿನಲ್ಲಿ ನಿರ್ಧಾರ ತಗೊಳ್ಳುತ್ತೆ. ಆ ಯಮ ಶಿವನ ಭೇಟಿಗಾಗಿ ಅಂತ ಹೋಗ್ತಾನೆ. ಅವನು ಹೋದ ತಕ್ಷಣವೇ ಅಲ್ಲಿದ್ದ ಗರುಡ ಆ ಚಿಟ್ಟೆಗಳನ್ನು ಉಳಿಸೋದಕ್ಕೆ ಏನು ಮಾಡುತ್ತೆ ಗೊತ್ತಾ? ಆ ಚಿಟ್ಟೆಗಳ ರಾಶಿ ಆ ಪರ್ವತದ ಒಂದು ಗಿಡದ ಮೇಲೆ ಕೂತ್ಕೊಂಡಿರತ್ತೆ. ಆ ಚಿಟ್ಟೆಗಳ ರಾಶಿಯೇ ಬಲು ದೊಡ್ಡದಾಗಿರುತ್ತೆ. ಕಮ್ಮಿ ಅಂದರೂ ಸಾವಿರಾರು ಚಿಟ್ಟೆಗಳು ಆ ಗಿಡದ ಮೇಲೆ ಕುಣಿತಾ ಆನಂದದಿಂದ ಕುಪ್ಪಳಿಸ್ತಾ ಇರುತ್ತೆ. ಆಗ ಗರುಡ ಅಲ್ಲಿ ಹೋಗಿ ಜೋರಾಗಿ ಆ ಗಿಡದ ಮೇಲೆ ಹಾರಾಡ್ತಾ ಬರುತ್ತೆ. ಆ ಹಾರಾಡುವ ರಭಸಕ್ಕೆ, ಆ ಗಿಡಗಳ ತಪ್ಪಲಿನ ರಭಸಕ್ಕೆ ಅಲ್ಲಿದ್ದ ಚಿಟ್ಟೆಗಳೆಲ್ಲವೂ ಹಾರಿ ಹೋಗುತ್ತೆ. ಎಲ್ಲಿಗೆ ಹಾರಿ ಹೋಗುತ್ತೆ ಗೊತ್ತಾ? ಆ ಚಿಟ್ಟೆಗಳು ಕೈಲಾಸ ಪರ್ವತದಿಂದ ಕೆಲವು ದೂರ ಇರುವ ಒಂದು ಕಾಡಿನಲ್ಲಿ ಹೋಗಿ ಮತ್ತೊಂದು ಗಿಡದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಇದಾದ ನಂತರ ಯಮ ಅಲ್ಲಿಂದ ಬರ್ತಾನೆ. ಗರುಡ ಅದನ್ನು ನೋಡ್ತಾನೆ. ಗರುಡ ಯಮನನ್ನು ನೋಡಿ ನಮಸ್ಕಾರ ಮಾಡ್ತಾನೆ. ಯಮ ಗರುಡಕ್ಕೆ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿದ ತಕ್ಷಣವೇ ಗರುಡ ಸುಮ್ಮನೆ ಇರದೆ ಒಂದು ಪ್ರಶ್ನೆಯನ್ನು ಯಮನಿಗೆ ಕೇಳಿಯೇ ಬಿಡುತ್ತೆ. ಮಹಾರಾಜ, ಹೀಗೆ ಕೆಲವು ನಿಮಿಷಗಳ ಹಿಂದೆ ನೀವು ಶಿವನಿಗೆ ಭೇಟಿಯಾಗುವುದಕ್ಕೆ ಹೋಗುವಾಗ ಆ ಚಿಟ್ಟೆಗಳ ರಾಶಿಯೇ ಅಲ್ಲಿ ಕುಳಿತಿತ್ತು. ಅದನ್ನು ನೀವು ಅತ್ಯಂತ ವಿಚಿತ್ರವಾಗಿ ನೋಡಿದ್ದೇಕೆ? ಯಮ ಆ ಗರುಡಿಗೆ ಉತ್ತರಿಸ್ತಾನೆ, ಹೌದು, ನಾನು ಆ ಚಿಟ್ಟೆಗಳ ಇರುವ ಗಿಡವನ್ನು ವಿಚಿತ್ರವಾಗಿ ನೋಡಿದ್ದೇಕೆ ಅಂದರೆ, ಈ ಚಿಟ್ಟೆಗಳು ಈಗ ಕೈಲಾಸ ಪರ್ವತದಲ್ಲಿವೆ. ಕೈಲಾಸ ಪರ್ವತದಲ್ಲಿರುವ ಒಂದು ಗಿಡದ ಮೇಲೆ ಆನಂದದಿಂದ ತಮ್ಮ ಕ್ಷಣವನ್ನು ಕಳೀತಾ ಇದೆ. ಆದರೆ ಕೆಲವು ಕ್ಷಣಗಳ ಮಾತ್ರ ಈ ಸಂತೋಷ ಇವರದ್ದಾಗಿರುತ್ತೆ. ಕೆಲವು ದೂರದಲ್ಲಿ ಅಂದರೆ ಭೂಲೋಕದಲ್ಲಿ ಇರುವ ಒಂದು ಸಮುದ್ರ ಕಿನಾರೆಯ ಕಾಡಿನಲ್ಲಿ ಇದೇ ಚಿಟ್ಟೆಗಳು ಅಲ್ಲಿ ಹೋಗಿ ಆನಂದದಿಂದ ಕುಣಿತಾ ಇರುತ್ತೆ. ಆದರೆ ಅಷ್ಟೇ ಕ್ಷಣಾರ್ಧದಲ್ಲಿ ಆ ಸಮುದ್ರದಲ್ಲಿ ಜೋರಾಗಿ ಅಲೆಗಳು ಅಪ್ಪಳಿಸಿ ಸುನಾಮಿಯಂತಹ ರೌದ್ರಾವತಾರದಿಂದ ಆ ಚಿಟ್ಟೆಗಳು ಸಾವನ್ನಪ್ತವೆ. ಇದೆಂತಹ ಪವಾಡ, ಎಂತಹ ವಿಚಿತ್ರ! ಕೈಲಾಸ ಪರ್ವತದಲ್ಲಿರುವ ಈ ಸಾವಿರಾರು ಚಿಟ್ಟೆಗಳು ಅಲ್ಲಿಗೆ ಹೋಗೋದಾದರೂ ಹೇಗೆ? ಅಲ್ಲಿಗೆ ಹೋದ ತಕ್ಷಣ ಈ ಸಾವಿರಾರು ಚಿಟ್ಟೆಗಳು ಸಾಯೋದಾದರೂ ಹೇಗೆ?
ಈ ಘಟನೆ ನಡೆಯುವುದು ಕೆಲವು ಕ್ಷಣಗಳಲ್ಲಿ ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಶಿವನ ಭೇಟಿಯ ನಂತರ ಬಂದು ನೋಡಿದ ಮೇಲೆ ಅಲ್ಲಿ ಚಿಟ್ಟೆಗಳೇ ಕಾಣಿಸ್ತಾ ಇಲ್ಲ. ಈಗಾಗಲೇ ಅವೆಲ್ಲವೂ ತನ್ನ ಪ್ರಾಣವನ್ನು ಕಳ್ಕೊಂಡಾಗಿರತ್ತೆ ಅಂತ ಹೇಳ್ತಾನೆ. ಗರುಡನಿಗೆ ಒಂದು ಕ್ಷಣ ಆಶ್ಚರ್ಯವಾಗತ್ತೆ. ಅಯ್ಯೋ, ಇದೆಂತಹ ಕೆಲಸ ನಾನು ಮಾಡಿದೆ, ನನ್ನಿಂದ ದೊಡ್ಡ ಅಪರಾಧವಾಯ್ತಲ್ಲ ಅಂತ ಆ ಗರುಡ ಚಿಂತೆಗೀಡಾಗತ್ತೆ. ಡಿಯರ್ ಫ್ರೆಂಡ್ಸ್, ಕತೆ ತುಂಬ ಚಿಕ್ಕದಾದರೂ ಅದ್ಭುತ ಸಂದೇಶವನ್ನೇ ಹೇಳುತ್ತೆ. ಆ ಅದ್ಭುತವಾದ ಸಂದೇಶ ಯಾವುದು ಅಂದರೆ, ನಾವೆಲ್ಲ ನಾಳೆ ನಮ್ಮ ಭವಿಷ್ಯ ಹೇಗಾಗುತ್ತೆ, ಆ ನಾಳೆ ನಮ್ಮ ಭವಿಷ್ಯದಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸುತ್ತೆ, ನಾಳೆ ನಾವು ಚೆನ್ನಾಗಿ ಬದುಕ್ತೀವೋ ಇಲ್ವೋ, ಹೀಗೆ ಪ್ರತಿ ಕ್ಷಣವೂ ನಾವು ನಾಳೆಯ ಬಗ್ಗೆ ಚಿಂತೆ ಮಾಡ್ತಾ ಇವತ್ತಿನ ದಿನವನ್ನು ಹಾಳು ಮಾಡ್ಕೋತೀವಿ. ಯಾವುದೇ ಕಾರಣಕ್ಕೂ ನಾವು ಆ ಥರ ಮಾಡ್ಕೋಬಾರ್ದು. ನಾಳೆ ಯಾವುದು ಅಂತ, ನಾಳೆಯ ದಿನ ಹೇಗಿರುತ್ತೆ ಅಂತ ನಮಗೇ ಗೊತ್ತಿಲ್ಲ. ನಾಳೆ ನಾವು ಬದುಕಿರ್ತೀವೋ ಅಥವಾ ಸತ್ತಿರ್ತೀವೋ ಅನ್ನೋದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಅದೆಲ್ಲವನ್ನು ಭಗವಂತ ನಿರ್ಧಾರ ಮಾಡ್ತಾನೆ. ಈ ಭೂಮಿಯ ಮೇಲೆ ಬಂದಿರುವ ನಾವು ಏನಾದರೂ ಸಾಧಿಸಿ ತೋರಿಸೋದಕ್ಕೆ ವಿನಃ ಯಾವುದೇ ಕಾರಣಕ್ಕೂ ಜೀವನವನ್ನು ವಿನಾಕಾರಣ ಹಾಳು ಮಾಡ್ಕೊಳ್ಳೋದಕ್ಕೆ ಅಲ್ಲ. ಈ ಚಿಕ್ಕದಾದ ಜೀವನದಲ್ಲಿ ನಾವು ದೊಡ್ಡದಾದ ಹೆಸರನ್ನು ಸಂಪಾದಿಸಬೇಕು, ಒಳ್ಳೆಯ ಗುಣವನ್ನು ಸಂಪಾದಿಸಬೇಕು, ನಮ್ಮ ಕೈಲಾದಷ್ಟು 4 ಜನರಿಗೆ ಸಹಾಯವನ್ನು ಮಾಡಬೇಕು. ಚಿಂತಿಸಿ ಕರಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಫ್ರೆಂಡ್ಸ್. ನಾಳೆಯ ಚಿಂತೆಯನ್ನು ಬಿಟ್ಬಿಡಿ. ಇಂದಿನ ದಿನವನ್ನು ಚೆನ್ನಾಗಿ ಅನುಭವಿಸಿ. ಇವತ್ತಿನ ದಿನವನ್ನು ನಾವು ಪರಿಶ್ರಮಪಟ್ಟು ಕಷ್ಟಪಟ್ಟು ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ನಮ್ಮ ಕಾರ್ಯವನ್ನು ಮಾಡಬೇಕು. ಆಗ ಮಾತ್ರ ನಮಗೆ ಫಲ ಸಿದ್ಧಿಸುವುದಕ್ಕೆ ಸಾಧ್ಯ. ಫಲಿತಾಂಶದ ಮೇಲೆ ಯಾವುದೇ ಕಾರಣಕ್ಕೂ ದೃಷ್ಟಿಯನ್ನು ಇಡಬೇಡಿ. ದೃಷ್ಟಿ ಏನಾದರೂ ಇಡಲೇಬೇಕು ಅಂದರೆ ನಿಮ್ಮ ಕೆಲಸದ ಮೇಲೆ ಇಡಿ, ನಿಮ್ಮ ಪ್ರಾಮಾಣಿಕತೆಯ ಮೇಲಿಡಿ. ಆಗ ನೋಡಿ, ಭಗವಂತ ನಿಮ್ಮ ಯಶಸ್ಸಿಗೆ ಸೂಕ್ತವಾದದ್ದನ್ನು ನಿಮಗೆ ತಲುಪಿಸಿಯೇ ತಲುಪಿಸ್ತಾನೆ. ಆ ಕ್ಷಣವನ್ನು ನೀವು ಆನಂದಿಸುವುದನ್ನು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ನಾಳೆ ನಮ್ಮ ಭವಿಷ್ಯ ಹೇಗಾಗಿರುತ್ತೋ, ನಾಳೆ ನಮ್ಮ ಮಕ್ಕಳು ಮರಿ ಹೇಗೆ ಬದುಕ್ತಾವೋ, ನಾವು ನಮ್ಮ ಮಕ್ಕಳಿಗೋಸ್ಕರ ಆಸ್ತಿಯೆಲ್ಲ ಮಾಡಿಡಬೇಕು, ನಮ್ಮ ಮಕ್ಕಳು ತುಂಬ ಚೆನ್ನಾಗಿರಬೇಕು, ಹೀಗೆಲ್ಲ ನಾವು ಯೋಚನೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಫ್ರೆಂಡ್ಸ್. ಈಗ ನಿಮಗೆ ಸಿಕ್ಕಿರುವ ಜೀವನವನ್ನು ನೀವು ಚೆನ್ನಾಗಿ ಅನುಭವಿಸಿ. ನೀವು ಕಷ್ಟಪಟ್ಟರೆ ನಿಮ್ಮ ಹತ್ರ ಎಲ್ಲವೂ ಬರುತ್ತೆ. ಆಗ ನೀವು ಚೆನ್ನಾಗಿರ್ತೀರಾ, ನಿಮ್ಮವರು ಕೂಡ ಚೆನ್ನಾಗಿರ್ತಾರೆ. ಮೊದಲು ನೀವು ಪರಿಶ್ರಮ ಪಡೋದನ್ನು ಕಲ್ತ್ಕೊಳ್ಳಿ, ಕಷ್ಟಪಟ್ಟು ದುಡಿಯೋದನ್ನು ಕಲ್ತ್ಕೊಳ್ಳಿ. ಹಳೆಯ ಚಿಂತೆಯನ್ನು, ಹಳೆಯ ಘಟನೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತಿಸಿ ಕೊರಗಬಾರ್ದು. ಮನುಷ್ಯ ಅಂದಮೇಲೆ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪಿನಿಂದ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಅಂತ ಹಿರಿಯರೇ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಚಿಂತಿಸಿ ಕೊರಗುವ ಅವಶ್ಯಕತೆ ನಿಮಗಿಲ್ಲ. ಭಗವಂತ ಎಲ್ಲವನ್ನೂ ನೋಡ್ತಾ ಇರ್ತಾನೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಒಳ್ಳೆಯದೇ ಆಗಿದ್ದರೆ ನಿಮಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ, ನಿಮ್ಮವ್ರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಇದು ಶಾಶ್ವತ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮತ್ತುಗಳೊಂದಿಗೆ ಮತ್ತು ಬದುಕನ್ನೇ ಬದಲಿಸುವಂತಹ ಅದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀವಿ. ಒಂದು ವೇಳೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.